ಹಾಸನನಗರದ ಕಲಾಭವನದಲ್ಲಿ ಸ್ಟೂಡೆಂಟ್ ಪಿಯು ಕಾಲೇಜಿನ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಉದ್ಯಮಿ ಶ್ರೀಯುತ ಲಕ್ಷ್ಮೀಕಾಂತ್ ಅವರು ಮಾತನಾಡಿ, ತಾಯಂದಿರಿಗೆ ಒಂದು ಮನವಿ ಮಾಡಿದರು. ಮಕ್ಕಳಿಗೆ ಬೇಕಾದದ್ದನ್ನು ನೀಡುವವರು ತಾಯಂದಿರೇ ಆಗಿದ್ದು, ವಿದ್ಯಾಭ್ಯಾಸದ ಜೊತೆಗೆ ಪ್ರೀತಿ, ವಿಶ್ವಾಸ ಹಾಗೂ ಜೀವನ ಮೌಲ್ಯಗಳನ್ನು ಮಕ್ಕಳಿಗೆ ತಿಳಿಸಿಕೊಡಬೇಕು ಎಂದರು. ಮದುವೆಯ ನಂತರದ ಸಾಂಸಾರಿಕ ಜೀವನ ಹೇಗಿರ್ತದೆ ಎಂಬುದನ್ನು ಮಕ್ಕಳಿಗೆ ತಿಳಿಸುವ ಜವಾಬ್ದಾರಿಯು ತಾಯಂದಿರದ್ದೇ ಹೊರತು ಶಿಕ್ಷಕರು ಅಥವಾ ತಂದೆಯವರು ಮಾತ್ರ ಇದನ್ನು ಮಾಡಲಾಗುವುದಿಲ್ಲ ಎಂದು ಹೇಳಿದರು. ಇಂದಿನ ಪೋಷಕರು ತಮ್ಮ ಮಕ್ಕಳು ಡಾಕ್ಟರ್ ಅಥವಾ ಇಂಜಿನಿಯರ್ ಆಗಬೇಕೆಂದು ಬಯಸುತ್ತಾರೆ, ಆದರೆ ರೈತರಾಗಬೇಕು ಎಂದು ಆಸೆ ಪಡುವವರು ಕಡಿಮೆ ಎಂಬುದನ್ನು ಅವರು ವಿಷಾದದಿಂದ ಉಲ್ಲೇಖಿಸಿದರು. ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಕ್ರೀಡೆ ಮತ್ತು ವಿವಿಧ ಚಟುವಟಿಕೆಗಳ ಅಭ್ಯಾಸವೂ ಅಗತ್ಯ ಎಂದು ಹೇಳಿದರು. ಮಕ್ಕಳಿಗೆ ವಿದ್ಯಾಭ್ಯಾಸ ಜೊತೆಗೆ ಈ ವಿಚಾರಗಳನ್ನ ಮನೇಲಿ ಹೇಳ್ಕೊಡ್ಬೇಕು ಅಂತ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಹೆಚ್ಚು ಮಕ್ಕಳನ್ನ ಹಾಳು ಮಾಡ್ತಾ ಇರೋ ತಾಯಿನ ಬೇಜಾರು ಮಾಡ್ಕೊಂಡು ವಿಚಾರ ಹೇಳ್ತಾ ಇದ್ದೀನಿ. ತಂದೆಯವರು ಏನೇ ಇದು ಮಾಡಿದ್ರು ತಾಯಂದಿರು ಮಕ್ಕಳಿಗೆ ಅದು ಕೊಡಿಸಿ ಇದು ಕೊಡಿಸಿ ಅಂತೇಳಿ ಮಕ್ಕಳನ್ನ ಹಾಳು ಮಾಡ್ತಾ ಇರೋ ನನ್ನ ಪ್ರಕಾರ ತಾಯಂದಿರು ಅಂತ ನಿಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಮಕ್ಕಳನ್ನ ಹಾಳು ಮಾಡಿದ್ರೆ ತಾಯಂದಿರು ಪ್ರೋತ್ಸಾಹಿಸಿ ಮಕ್ಕಳಿಗೆ ಒಳ್ಳೆಯ ವಿದ್ಯಾವಂತರನ್ನ ಮಾಡಿ ಸಾಲದು, ಅವ್ರ ಸಂಸ್ಕೃತಿ ಕಳಿಸಿ ಮತ್ತು ಒಂದು ಮದುವೆ ಮಾಡಿ ಸಂಸಾರಿಕ ಜೀವನ ನಡೆಸೋಕೆ ಅವ್ರಿಗೆ ಆಸಕ್ತಿ ಇಲ್ಲ, ಆ ಥರದ ಜೀವನ ನಡೀತಾ ಇದೆ. ಹಂಗಾಗಿ ದಯಮಾಡಿ ತಾಯಿಯವರು ತಂದೆಯರು ಹೇಳೋಕ್ಕಾಗಲ್ಲ ಮತ್ತು ಪೋಷಕ ಟೀಚರ್ಸು ಹೇಳೋಕ್ಕಾಗಲ್ಲ, ಶಾಲೆನೂ ಹೇಳೋಕ್ಕಾಗಲ್ಲ. ಅವ್ರು ಯಾವ್ದು ಆಯ್ಕೆ ಮಾಡ್ಕೊತಾರೆ ವಿದ್ಯೆ ಜೊತೆಗೆ ಎಲ್ಲ ಚಟುವಟಿಕೆಗಳು ಬೇಕು, ಫಿಸಿಕಲ್ ವರ್ಕ್ ಬೇಕು, ಇದು ಬೇಕು. ಮತ್ತು ಅವ್ರು ಯಾರು ಅವ್ರ ಆಸಕ್ತಿ ಇರುತ್ತೆ ಅದನ್ನು ಗುರುತಿಸಿ ನೀವು ತಾಯಂದಿರ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸೋ ಜೊತೆಗೆ ಆಕ್ಟಿವಿಟೀಸ್ ಜೊತೆ ಸಾಂಸ್ಕೃತಿಕ ಕಾರ್ಯಕ್ರಮ, ಜಾನಪದ ಕಾರ್ಯಕ್ರಮ, ಸ್ಪೋರ್ಟ್ಸು, ಒಂದು ಅಥ್ಲೆಟಿಕ್ಸ್ ಸ್ಪೋರ್ಟ್ಸಲ್ಲಿ ಅವ್ನು ವಿನ್ ಆದರೆ ಪರ್ಮನೆಂಟ್ ಜೀವನ ಆಗುತ್ತೆ. ಯಾವ್ದಕ್ಕೆ ಬೇಕಾದ್ರೂ ಮಾಡ್ಬೋದು. ನಿಮ್ಮಲ್ಲಿ ಏನಾಗಿದೆ ಅಂದರೆ ಪಕ್ಕದ ನೋಡಿದ್ರೆ ಡಾಕ್ಟರ್ ಆಗ್ಯವನೆ ಮತ್ತು ಅವನು ಇಂಜಿನಿಯರ್ ಆಗಿರೋ ಉದ್ದೇಶ ಎರಡೆರಡು ಉದ್ದೇಶ ಬಿಟ್ರೆ ನನ್ನ ಮಗ ರೈತ ಆಗಬೇಕು ಅಂತ ಯಾರು ಇದುವರೆಗೆ ಯೋಚನೆ ಮಾಡಿಲ್ಲ. ಕಾರ್ಯಕ್ರಮದ ಕೊನೆಯಲ್ಲಿ ನಟಿ ಭವ್ಯ ಸೇರಿದಂತೆ ಗಣ್ಯರು ಉದ್ಯಮಿ ಲಕ್ಷ್ಮೀಕಾಂತ್ ಅವರಿಗೆ ಸನ್ಮಾನ ಸಲ್ಲಿಸಿದರು.